ರಾಜ್ಯದ ಬೇರೆ ಬೇರೆ ಕಡೆಯಿಂದ ಕರೆ ಮಾಡ್ತಾ ಇದ್ದಾರೆ. ಕಾರವಾರದಿಂದ ಉತ್ತಮ್ ಕರೆ ಮಾಡಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಉತ್ತಮ್ ಅವರೇ ನಮಸ್ತೆ. ಉತ್ತಮ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಾ ಇದೆ. ಮಾತಾಡಿ. ನಿಮ್ಗೆ ನಿಮ್ಮ ಮನೆಯಲ್ಲಿ ಯಾರಿಗೆ ಎಷ್ಟು ತಿಂಗಳಿಂದ ಬಂದಿಲ್ಲ? ಅಕ್ಟೋಬರ್ ನವೆಂಬರ್ ನಿಂದ ಬರ್ಲಿಲ್ಲ, 4 ತಿಂಗಳಾಯ್ತು. ಓ, ನವೆಂಬರ್ ಬಂದಿಲ್ವಾ? 4 ತಿಂಗಳು ಒಂದ್ಸಲ ಚೆಕ್ ಮಾಡಿದ್ರ? ನವೆಂಬರ್ ಆಗಿದೆ ಅಂತ ಹೇಳಿದ್ರು ಮಾನ್ಯ ಸಚಿವರೇ ಹೇಳಿದ್ರು. ಮೊನ್ನೆ ಚೆಕ್ ಮಾಡಿದೆ, ಬರ್ಲಿಲ್ಲ. ಬಂದಿಲ್ವಾ? ಅರ್ಧ ಮಂದಿಗೆ ಬಂದಿದೆ, ಅರ್ಧ ಮಂದಿಗೆ ಬರ್ಲಿಲ್ಲ. ಅದೇ 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 ಒಂದು ಮುಕ್ಕಾಲ್ ಭಾಗ ಬಂದಿದೆ. ಬರ್ಲಿಲ್ಲ, ಮುಕ್ಕಾಲ್ ಭಾಗ ಬಂದಿದೆ ನವೆಂಬರ್. ಒಂದು 20% ಡಿಸೆಂಬರ್ದು ಬಂದಿದೆ. ಬಟ್ ನಿಮಗೆ ನವೆಂಬರ್ ಇಂದ ಬಂದಿಲ್ಲ ಅಂದ್ರೆ 4 ತಿಂಗಳಿಂದ ಬಂದಿಲ್ಲ. ನೋಡ, ಒಂದೆರಡು ದಿನ ವೇಟ್ ಮಾಡಿ, ಬರಬಹುದು ಅಂತ ಹೇಳಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಇನ್ನು ಧನಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ತೆ ಧನಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಮಹಿಳಾ ದಿನಾಚರಣೆ ಶುಭಾಶಯಗಳು ತಮಗೆ. ತಮಗೂ ಕೂಡ ಮಹಿಳಾ ದಿನಾಚರಣೆ. ಥ್ಯಾಂಕ್ ಯು. ಎಷ್ಟು ದಿನದಿಂದ ಬಂದಿಲ್ಲ ನಿಮಗೆ? ಎಷ್ಟು ತಿಂಗಳಿಂದ ಬಂದಿಲ್ಲ? ನಮ್ಗೆ 2 ತಿಂಗಳಿಂದ ಬಂದಿಲ್ಲ ಮೇಡಮ್. 1 ತಿಂಗಳದ್ದು ಹಾಕಿದ್ದಾರೆ. ಡಿಸೆಂಬರ್ ಬಂದಿಲ್ಲ. 1 ಕಂತು ಬಂದಿದೆ ಮೇಡಮ್. ಅಲ್ಲಲ್ಲ, ನವೆಂಬರ್ದ ಡಿಸೆಂಬರ್ದ ಅದು ಚೆಕ್ ಮಾಡ್ಕೊಂಡ್ರಾ? ಡಿಸೆಂಬರ್ದು ಬಂದಿದೆ. ಇನ್ನ ಜನವರಿ ಫೆಬ್ರವರಿ ಬಂದಿಲ್ಲ. 2025ರಿಂದ ಪಾಪ ನೀವು ದುಡ್ಡೇ ನೋಡಿಲ್ಲ. 2025 ಹೊಸ ವರ್ಷಕ್ಕೆ ಬಂದ್ವಲ್ಲ, ಆಗಿಂದ ನಿಮಗೆ ಬಂದಿಲ್ಲ. ಜನವರಿ ಫೆಬ್ರವರಿ ಅದು ಬಂದಿಲ್ಲ ಮೇಡಮ್. ಯಾಕೆ, ಏನ್ ಅನ್ಸ್ತಾ ಇದೆ? ಯಾಕೆ ಹಿಂಗ್ ಲೇಟ್ ಮಾಡ್ತಿದ್ದಾರೆ? ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಅವ್ರು ಏನ್ ಬಿಡುಗಡೆ ಮಾಡಿದಾರೆ ಅದನ್ನ ಬಿಡುಗಡೆ ಮಹಿಳೆಯರಿಗೆ ಹಂಚಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಕೆಲವರು ಇದನ್ನೇ ನಂಬ್ಕೊಂಡಿರ್ತಾರೆ, ಕೆಲವು ಕಮಿಟ್ಮೆಂಟ್ ಗಳು ಮಾಡ್ಕೊಂಡಿರ್ತಾರೆ. ಅದರಿಂದ ಅವ್ರಿಗೆ ಉಪಯೋಗ ಇರುತ್ತೆ. ಸರ್ಕಾರ ದಯವಿಟ್ಟು ಈ ಕಡೆ ಗಮನ ಹರಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದನ್ನ ಮಹಿಳೆಯರಿಗೆ ಹಂಚಿದ್ರೆ ಒಳ್ಳೇದಾಗುತ್ತೆ. ಕೆಲವ್ರು ಪಾಪ ತುಂಬಾ ನಂಬ್ಕೊಂಡಿರ್ತಾರೆ, ಇದ್ರ ಮೇಲೆ ತುಂಬಾ ಜಾಸ್ತಿ ಒತ್ತಡ ಇರುತ್ತೆ ಅವ್ರಿಗೆ. ಅದನ್ನೇ ಕಮಿಟ್ಮೆಂಟ್ ಗಳಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ಬಂದಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಆ ಮಹಿಳೆಯರಿಗೆ, ಬಡ ಕುಟುಂಬದವ್ರಿಗೂ ತುಂಬಾ ಹೆಲ್ಪ್ ಆಗಿದೆ ಮೇಡಮ್. ಇದರಿಂದ ಹೆಲ್ಪ್ ಆಗಿದೆ. ನಾವು ಇದರಿಂದ ಉಪಯೋಗ ಮಾಡ್ಕೊತಾ ಇದೀವಿ. ಅದನ್ನ ದಯವಿಟ್ಟು ನಿಲ್ಲಿಸ್ತೆ ತಿಂಗಳು ಕಂತಂದು ಹಾಕಿದ್ರೆ ತುಂಬಾ ಉಪಕಾರ ಆಗುತ್ತೆ ಮೇಡಮ್. ಅವ್ರಿಗೂ ನಮ್ ಧನ್ಯವಾದಗಳನ್ನ ತಿಳಿಸ್ತೀವಿ ತಿಂಗಳು ಹಾಕೋದ್ರಿಂದ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಅಂತ. ಓಕೆ ಧನಲಕ್ಷ್ಮಿ ಅವರು, ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಸರಿ ಮಾಡ್ತಾರ ಅಂತ ಹೇಳಿ. ಥ್ಯಾಂಕ್ ಯು. ಭೂಮಿಕಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಗೂ ಅಷ್ಟೇ ಭೂಮಿಕಾ ಅವರೇ. ಎಷ್ಟು ತಿಂಗಳಿಂದ ಬಂದಿಲ್ಲ ತಮ್ಗೆ? ನವೆಂಬರ್ಲಿಂದ ಬಂದಿಲ್ಲ ಮೇಡಮ್. ನಿಮಗೆ 4 ತಿಂಗಳಿಂದ ದುಡ್ಡು ಬಂದಿಲ್ವಾ? ನೋಡಿ, ಈಗೊಬ್ರು ಹಿಂದೆ ಮಾತಾಡಿದ್ರು ಧನಲಕ್ಷ್ಮಿ ಮೈಸೂರಿನಿಂದ. ಅವ್ರಿಗೆ ನವೆಂಬರ್ ಡಿಸೆಂಬರ್ 2 ತಿಂಗಳು ಬಂದಿದೆ ಅಂದ್ರೆ ಮೋಸ್ಟ್ಲಿ ನಿಮ್ ನಿಪ್ಪಾಣಿ ಸೈಡ್ ಎಲ್ಲ ಬಂದಿಲ್ಲ ಅನ್ಸುತ್ತೆ ನವೆಂಬರ್ದುನು. ಇಲ್ಲ ಮೇಡಮ್, ಬಂದಿಲ್ಲ. ಅಲ್ಲಿ ಯಾರಿಗೂ ಬಂದಿಲ್ವಾ? ನಿಮ್ ಅಕ್ಕಪಕ್ಕ ನಿಮ್ ಸುತ್ತಮುತ್ತ ಇರೋರು? ಇಲ್ಲ ಮೇಡಮ್, ಯಾರಿಗೂ ಬಂದಿಲ್ಲ. ನವೆಂಬರ್ದೇ ಬಂದಿಲ್ಲ ಅಂದ್ರೆ ನವೆಂಬರ್ ಆಗಿ ಡಿಸೆಂಬರು, ಜನವರಿ, ಫೆಬ್ರವರಿ, ಒಟ್ಟು 4 ತಿಂಗಳದ್ದು ಬಂದಿಲ್ಲ. ಏನ್ ಹೇಳ್ತೀರಾ ಸರ್ಕಾರಕ್ಕೆ ಭೂಮಿಕಾ ಅವ್ರೆ? ನಾವ್ ಏನ್ ಹೇಳ್ಬೇಕು ಮೇಡಮ್, ನೀವೇ ಹಾಕ್ತಿವಿ ಅಂತ ಹೇಳ್ತೀರಿ, ನೀವೇ ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಿ, ನಾವು ಎಲ್ಲ ಇದು ಮಾಡ್ತೀವಿ, ಫೋಕಸ್ ಎಲ್ಲ. ಆದ್ರೂ ಆಗಿಲ್ಲ ಅಂದ್ರೆ ನಮಗೆ ಎಷ್ಟು ಇದಾಗುತ್ತೆ ಅನ್ನೋದು ಗೊತ್ತಾಗ. ಅದೇ ದುಡ್ಡನ್ನ ಇದ್ ಮಾಡ್ಕೊಂಡಿರ್ತೀರಾ, ಒಂದಷ್ಟು ಕಮ್ಮಿ ಆಗುತ್ತೆ ಅಂತ ನಾವು ಇದು ಕಾಯ್ತಾ ಇರ್ತೀವಲ್ಲ ಮೇಡಮ್. ಹೌದು ಹೌದು ಹೌದು. ಕೊಟ್ಟಿಲ್ಲ ಅಂದ್ರೆ ಅದೊಂಥರ, ಕೊಟ್ಬಿಟ್ಟು ಹಿಂಗ್ ಲೇಟ್ ಮಾಡಿದ್ರೆ ಬಹಳ ಬೇಜಾರಾಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಅಬ್ರಹಂ ಅಂತ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲಿಂದ? ರಾಯಚೂರು ಜಿಲ್ಲೆಯಿಂದ ಮೇಡಮ್. ಆಯ್ತು. ನಿಮ್ಮ ಮನೇಲಿ ಯಾರಿಗೆ ಎಷ್ಟು ತಿಂಗಳಿಂದ ಬಂದಿಲ್ಲ? ಮೇಡಮ್ ಅವ್ರು ನಮ್ಮ ಮನೆಯವರಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದೇನೆ ದುಡ್ಡು. ಬಟ್ ತಾವು ಈ ತರ ಎಲ್ಲ ಮಾತ್ರ ಚೆನ್ನಾಗಿ ಅನಿಸ್ತೈತೆ. ನಿಮ್ ಬಗ್ಗೆ ನಮಗೂ ಒಳ್ಳೆ ಖುಷಿ ಆಯ್ತಾರೆ ಈ ತರ ಕೇಳ್ತಾರೆ. ಅದು ಥ್ಯಾಂಕ್ ಯು. ಬಟ್ ಒಳ್ಳೇದು, ಯಾಕಂದ್ರೆ ಬೇರೆ ಬೇರೆ ತರ ಈ ತರ ಎಲ್ಲ ಒಳ್ಳೆ ಬಡವರಿಗೆ ಹೆಲ್ಪ್ ಆಗಂಗೆ ಈ ತರ ಎಚ್ಚರಿಸಿದ್ರೆ ಮಕ್ಕಳವ್ರಿಗೆ ಒಳ್ಳೆ ತುಂಬಾ ಒಳ್ಳೇದು. ಅಂದ್ರೆ ಈಗ ನಿಮ್ಮನೆಯವ್ರಿಗೆ ಡಿಸೆಂಬರ್ ವರ್ಗೂ ಬಂದಿದ್ಯಾ? ಜನವರಿ ಫೆಬ್ರವರಿ ಬರ್ಬೇಕಾ? ಮೇಡಮ್ ಜನವರಿ ಫೆಬ್ರವರಿ ಕೂಡ ಜಮಾ ಆಗಿದ್ದಾರೆ ನಮ್ಮ ಮನೆಯವ್ರಿಗೆ. ಸಾಧ್ಯನೇ ಇಲ್ಲ ರೀ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಹಾಗೈತ್ರಿ, ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕ್ತೇನೆ. ಬಟ್ ನಂದೊಂದು ಕ್ವಶನ್ ಅಷ್ಟೇ, ಈಗ ಯಾವ ತರ ಕೇಳ್ತಿರೋದು ಈಗ ಈಗೇನು ಗೃಹಲಕ್ಷ್ಮಿದು, ಅದೇ ತರ ನಂದೇನ್ ಕ್ವಶನ್ ಅಂದ್ರೆ ಮೇಡಮ್ ಅವ್ರೆ, ಬಿಜೆಪಿ ಸ್ವಲ್ಪ ಎದ್ದಳ್ಸ್ಬೇಕಂತ ನಂದರ್ ನಿಮ್ಮಲ್ಲಿ ಕ್ವಶನ್ ರೀ ನನ್ಗೆ. ಬಿಜೆಪಿ ಅವರಲ್ಲ, ಈಗ ಅವ್ರು ವಿಪಕ್ಷ ಸ್ಥಾನದಲ್ಲಿ ಇದ್ದಾರೆ, ಏನ್ ಮಾಡ್ತಾರೆ ಹೇಳಿ ಅವರು? ಯಾವ ತರ ಎಚ್ಚರಿಸ್ತಾರೆ ಮೇಡಮ್ ಅವ್ರೆ? ಬಟ್ ಅವ್ರಿಗೆ ನೀವು ಕ್ವಶನ್ ಮಾಡ್ತಿರ್ಬೇಕ್ರಿ ಅವಾಗ ಅವಾಗ, ಯಾಕಂದ್ರೆ ಬಟ್ ಈಗ ಬರೀ ಇವ್ರಿಗೆ ಬಿಸ್ತಾರ ಇದ್ರು. ಅದೇ ತರ ಅವರು ಹೇಳಿದ್ರು ಎಷ್ಟು 10 ವರ್ಷ ಮೇಲೆ ಹೋಯ್ತ್ರಿ, ಆದ್ರದೇ ₹1 ಹಾಕಿಲ್ಲ. ಬಟ್ ಇವ್ರು ಆದ್ರೂ ಹಂತವಾಗಿ ಆಗ್ತಾ ಇದಾರೆ. ಟೈಮ್ ತಗೊಂಡ್ ಈಗ ಅಬ್ರಹಂ ಅವರೇ, ಒಳ್ಳೆ ಖುಷಿ ಐತ್ರಿ ನೀವು ಮಾಡ್ತಿರೋದು. ಆಯ್ತು, ಥ್ಯಾಂಕ್ ಯು ನಮ್ ಜೊತೆ ಮಾತನಾಡೋದಕ್ಕಾಗಿ. ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಿಮ್ ಹೆಸರು ಹೇಳಿ.
ರಾಜೇಶ್ವರಿ ಅಂತ. ರಾಜೇಶ್ವರಿ ಅವರೇ, ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಷ್ಟು ತಿಂಗಳಿಂದ ದುಡ್ಡು ಬಂದಿಲ್ಲ ಗೃಹಲಕ್ಷ್ಮಿ? ಮೇಡಮ್ ಇವಾಗ ಒಂದ್ ವಾರದ ಮುಂಚೆ ಜನವರಿ ಇದೇನೋ ಬಂತು ಮೇಡಮ್. ಇವಾಗ ಜನವರಿ ಬಂತಾ? ಜನವರಿ ಬಂತು. ಓ, ಜನವರಿ ಬಂತು. ನಿಮಗೆ ಫೆಬ್ರವರಿ ಒಂದೇ ಹಂಗಾರೆ ಪೆಂಡಿಂಗ್ ಇರೋದು? ಫೆಬ್ರವರಿ ಒಂದೇ ಪೆಂಡಿಂಗ್ ಇರೋದು. ಒಂದಷ್ಟು ಕಡೆ 4 ತಿಂಗಳಿಂದ ಬಂದಿಲ್ಲ ರೀ. ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ 4 ತಿಂಗಳಿಂದ ಬಂದಿಲ್ಲ. ಹೌದಾ? ನಿಮಗೆ ಇಲ್ಲ ಮೇಡಮ್, ನಮ್ದು ಜನವರಿ ಬಂದಿದೆ. ಓಕೆ, ಆಯ್ತು ಹಾಗಾದ್ರೆ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಎಸ್, ನೋಡಿ, ಒಂದೊಂದು ಕಡೆ ಜನವರಿದು ಬಂದಿದೆ, ಮತ್ತೊಂದು ಕಡೆ ನವೆಂಬರಿಂದನೇ ಒಂದೊಂದು ಕಡೆ ಬಂದಿಲ್ಲ. ಅಂದರೆ ಎಲ್ಲರೂ ಕೇಳೋದು ಯಾಕೆ ಈ ರೀತಿ ಮಾಡ್ತೀರಾ? ಯಾಕಂದರೆ ಒಂದಷ್ಟು ಕಸಿವಿಸಿ ಅಂತೂ ಉಂಟಾಗುತ್ತೆ. ಒಬ್ರಿಗೆ ಕೊಟ್ಬಿಟ್ಟು ಇನ್ನೊಂದು ಕಡೆ ಬಂದಿಲ್ಲ ಅಂದರೆ ನಮಗೆ ಯಾಕೆ ಬಂದಿಲ್ಲ, ಏನಾದರೂ ಕ್ಯಾನ್ಸಲ್ ಮಾಡಿಬಿಟ್ರಾ, ನಮ್ಮನ್ನು ಈ ಗೃಹಲಕ್ಷ್ಮಿಯಿಂದ ತೆಗೆದಾಕ್ಬಿಟ್ರಾ ಅಂತಲೂ ಕೂಡ ಒಂದಷ್ಟು ಕಸಿವಿಸಿ ಉಂಟಾಗುತ್ತೆ. ಹಾಗಾಗಿ ಕರೆಕ್ಟಾಗಿ ಒಂದು 15 ದಿನ ಲೇಟ್ ಆದರೂ ಪರವಾಗಿಲ್ಲ, ಬಟ್ 2-3 ತಿಂಗಳು ಪೆಂಡಿಂಗ್ ಇಟ್ಕೊಳ್ಳೋದು ಸರಿಯಲ್ಲ ಅಂತ ಅನಿಸುತ್ತೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಹದೇವಪ್ಪ. ಮಹದೇವಪ್ಪ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ. ನಮಸ್ತೆ, ಹೇಳಿ. ನಿಮ್ಮ ಮನೇಲಿ ಯಾರಿಗೆ ಎಷ್ಟು ತಿಂಗಳಿಂದ ಬಂದಿದೆ? ಏನು ಮೇಡಮ್, ಲಕ್ಷ್ಮಿ ಭಾಗ್ಯ ಯೋಜನೆ ಅಂತ ಹೇಳ್ತಾರ, ಈ ಗುಲ್ಬರ್ಗ ಏನು ಸತ್ವ ಹೇಗೆ ಅನ್ಸಲ್ರಿ ಮೇಡಮ್? ಹೇಳಿ, ಇನ್ನೊಂದ್ಸಲ ಮಾತಾಡಿ. ಗುಲ್ಬರ್ಗ ಏನು ರೊಕ್ಕನೇ ಹಾಕಿಲ್ಲ. ಎಷ್ಟು ತಿಂಗಳಿಂದ ರೊಕ್ಕ ಬಂದಿಲ್ಲ ಮೇಡಮ್? 6 ತಿಂಗಳಿಂದ ಆಯ್ತು, ನಮ್ದು ರೊಕ್ಕನೇ ಬಂದಿಲ್ಲ. ಹೊಲ ಇಲ್ಲ, ಮನೆ ಇಲ್ಲ, ಏನ್ ರೊಕ್ಕ ಅಲ್ಲ ನಿಮ್ದು? ಏನ್ ರೊಕ್ಕ ಬರಬೇಕು? ಭಾಗ್ಯಲಕ್ಷ್ಮಿದು ನಿಮ್ಮ ಮನೆದ ಯೋಜನಾ. ಚೆಕ್ ಮಾಡಿಸಿದ್ರ ಬ್ಯಾಂಕಿಗೆ? ಅಲ್ಲ, ಏನಕ್ಕೆ ಬಂದಿಲ್ಲ, ಯಾಕೆ ಹೋಲ್ಡ್ ಆಗಿದೆ ಅಂತ ಚೆಕ್ ಮಾಡಿಸಿದ್ರಾ? ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ನೋಡಿ, ಯಾಕಂದ್ರೆ 6 ತಿಂಗಳಿಂದ ಏನು ಹೋಲ್ಡ್ ಇಲ್ಲ. ಮೇಡಮ್, ಯಾರು ಹೇಳೋದು ಕೇಳ್ತಾ ಇರಲಿಲ್ಲ ಮೇಡಮ್. ಎಲ್ಲಿ ಹೋದ್ರು ಯಾರು ಕೇಳ್ತಾ ಇರಲಿಲ್ಲ ಗುಲ್ಬರ್ಗ. ಒಂದ್ಸಲ ಚೆಕ್ ಮಾಡಿಸಿ, ಒಂದ್ಸಲ ಹೋಗಿ ಚೆಕ್ ಮಾಡಿಸಿ. 6 ತಿಂಗಳಿಂದ ಏನು ಪೆಂಡಿಂಗ್ ಇಲ್ಲ, 4 ತಿಂಗಳದು ಒಂದೊಂದು ಕಡೆ ಬಂದಿಲ್ಲ. ಒಂದ್ಸಲ ಚೆಕ್ ಮಾಡಿಸಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಧಾರವಾಡದಿಂದ ಗಜಾನನ್ ಕರೆ ಮಾಡಿದ್ದಾರೆ. ನಮಸ್ತೆ ಗಜಾನನ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಗಜಾನನ್ ಅವರೇ, ನಿಮ್ಮ ಮನೆಯಲ್ಲಿ ಯಾರಿಗೆ ಎಷ್ಟು ತಿಂಗಳಿಂದ ಬಂದಿಲ್ಲ? ನಮ್ಮ ಮನೆಯೊಳಗೆ ನಮ್ಮ ಸಿಸ್ಟರ್ ಅವರಿಗೆ ಬಂದೇ ಇಲ್ಲ ಮೇಡಮ್. ಎಷ್ಟು ತಿಂಗಳಿಂದ ಬಂದೇ ಇಲ್ಲ? ಈಗ 3 ತಿಂಗಳು ಆತ್ ನೋಡ್ರಿ ಮೇಡಮ್. ಡಿಸೆಂಬರು, ಜನವರಿ, ಫೆಬ್ರವರಿ ಬಂದಿಲ್ಲ. ನವೆಂಬರ್ದು ಬಂತಾ? ಬಂದಿಲ್ಲ. ನವೆಂಬರ್ದ ಈಗ ನವೆಂಬರ್ದ ಫೆಬ್ರವರಿ ತಿಂಗಳೊಳಗೆ ಬಂದೈತ್ರಿ ಮೇಡಮ್. ಓ, ಫೆಬ್ರವರಿಲಿ ನವೆಂಬರ್ ಬಂತು. ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳು ಬಂದಿಲ್ಲ ಮೇಡಮ್. ಓಕೆ ಓಕೆ, ನೋಡೋಣ ಡಿಸೆಂಬರ್ದು ಏನಾದರೂ ಬಿಡುಗಡೆ ಆಗುತ್ತಾ ಇನ್ನೊಂದು 2 ದಿನದಲ್ಲಿ ಅಂತ ಹೇಳಿ ನೋಡೋಣ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ನೋಡಿ, ಒಂದಷ್ಟು ಜನ ಬಂದೇ ಇಲ್ಲ 4 ತಿಂಗಳಿಂದ. ನವೆಂಬರ್ದು ಬಂದಿಲ್ಲ ನಮಗೆ, ಡಿಸೆಂಬರ್ದು ಬಂದಿಲ್ಲ, ಜನವರಿದು ಬಂದಿಲ್ಲ, ಫೆಬ್ರವರಿದು ಬಂದಿಲ್ಲ ಅಂತಾರೆ. ಬಟ್ ಒಂದಷ್ಟು ಜನ ನವೆಂಬರ್ದು ಆಗಿದೆ, ಡಿಸೆಂಬರು, ಜನವರಿ, ಫೆಬ್ರವರಿ ಆಗಬೇಕು ಅಂತಾರೆ. ಈಗ ಬೆಂಗಳೂರಿನಿಂದ ಜಯಮ್ಮ ಕರೆ ಮಾಡಿದ್ದಾರೆ. ಜಯಮ್ಮ ಅವರೇ, ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್, ಮಹಿಳಾ ದಿನಾಚರಣೆ ಶುಭಾಶಯಗಳು. ನಮಸ್ತೆ. ನಮಗೆ ಮೊಬೈಲ್ ಮೆಸೇಜ್ ಬರ್ತಾ ಇಲ್ಲ, ಮತ್ತೆ ದುಡ್ಡು ಹಾಕಿ ಕೇಳೋಣ ಅಂತ ಫೋನ್ ಮಾಡಿದ್ವಿ. ನಿಮಗೆ ಬರ್ತಿದ್ಯಾ ಗೃಹಲಕ್ಷ್ಮಿ ದುಡ್ಡು ಬರ್ತಿದ್ಯಾ? ಇಲ್ಲ ಮೇಡಮ್, ಬಂದಿಲ್ಲ ಮೇಡಮ್. ನನಗೆ ಎಷ್ಟು ತಿಂಗಳಿಂದ ಬಂದಿಲ್ಲ? 3 ತಿಂಗಳಾಯ್ತು ಮೇಡಮ್. 3 ತಿಂಗಳಾಯ್ತು. ನವೆಂಬರ್ದು ಬಂದಿದೆ, ಡಿಸೆಂಬರ್, ಜನವರಿ, ಫೆಬ್ರವರಿ ನೋಡೋಣ ಬರುತ್ತೆ. ಒಂದೊಂದು ಕಡೆ ಬಂದಿಲ್ಲ. ಡಿಸೆಂಬರು, ಜನವರಿ, ಫೆಬ್ರವರಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ 3ನೇ ತಾರೀಕಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಹೇಳಿ. ನನ್ನ ನಂಬರ್ ಏನೇನು ಹೇಳಬೇಕು? ಫೋನ್ ನಂಬರ್? ಇಲ್ಲ ಇಲ್ಲ ಇಲ್ಲ, ನಿಮ್ಮ ಫೋನ್ ನಂಬರ್ ಎಲ್ಲ ಬೇಡ. ನೀವು ಹತ್ರದ ಆಫೀಸ್ಗೆ ಹೋಗಿ ಒಂದ್ಸಲ ವಿಚಾರಿಸಿ, ಬ್ಯಾಂಕಿಗೆ ಹೋಗಿ ಇನ್ನೊಂದು 2-3 ದಿನ ಬಿಟ್ಟು ವಿಚಾರಿಸಿ. ಬ್ಯಾಂಕಿಗೆ ಹೋಗಿ ನಿಮ್ದು ಯಾವ ಅಕೌಂಟ್ ಇದೆ. ಹಲೋ ಮೇಡಮ್ ಅವರೇ, ಹೇಳಿ. ನಾವು ಅವ್ರ ಅಕ್ಕ ಮಾತಾಡೋದು. ನಂದು ಕೂಡ ಬಂದಿಲ್ಲ, ಇನ್ನು 3 ತಿಂಗಳಿಗೆ ಬಂದಿಲ್ಲ. ನವೆಂಬರ್ದು ಆಗಿದೆ ಅಲ್ವಮ್ಮ ನಿಮ್ದು? ನನ್ನ ಹೆಸರು ಸರೋಜ ಅಂತ ಹೇಳಿ, ನಾವು ಗದಗದವರು. ಆಯ್ತು ಆಯ್ತು, ಅದೇ ಒಂದೊಂದ್ ಕಡೆ ನಮ್ದು 3 ತಿಂಗಳ ಬಂದಿಲ್ಲ ಮೇಡಮ್. ಆಯ್ತು ಸರೋಜಮ್ಮ ಅವರೇ, ಒಂದೊಂದ್ ಕಡೆ ನೋಡಿ ಒಬ್ಬೊಬ್ರದ್ದು ಡಿಸೆಂಬರ್ದು ಆಗೋಗ್ಬಿಟ್ಟಿದೆ, ಒಬ್ಬೊಬ್ರದ್ದು ನವೆಂಬರ್ ಅಷ್ಟೇ ಆಗಿರೋದು. ಡಿಸೆಂಬರ್, ಜನವರಿ, ಫೆಬ್ರವರಿ ಪೆಂಡಿಂಗ್ ಇದೆ. ನೋಡೋಣ ಇನ್ನೊಂದು 2-3 ದಿನದಲ್ಲಿ ಡಿಸೆಂಬರ್ದು ಆಗುತ್ತೆ. ಅದಾದ್ಮೇಲೆ ಜನವರಿ, ಫೆಬ್ರವರಿ ಹಾಕ್ತೀವಿ ಅಂತ ಹೇಳಿದ್ದಾರೆ. 1-2 ದಿನ ವೇಟ್ ಮಾಡಿ. ನಿಮ್ದು ಯಾವ್ದು ಬ್ಯಾಂಕ್, ಅಲ್ಲಿಗೆ ಹೋಗಿ ಒಂದ್ಸಲ ವಿಚಾರಿಸ್ಕೊಂಡ್ ಬನ್ನಿ. ಓಕೆ, ಒಂದೀಗ ಸೋಮವಾರ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ, ನೋಡೋಣ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ನೋಡಿ, ಒಂದಷ್ಟು ಜನ ಹೇಳ್ತಾ ಇರೋದು 3 ತಿಂಗಳಿಂದ ನಮಗೆ ಪೆಂಡಿಂಗ್ ಇದೆ, ಮತ್ತೊಂದಿಷ್ಟು ಜನ 4 ತಿಂಗಳಿಂದ ಬಂದೇ ಇಲ್ಲ, ಮತ್ತೊಂದಿಷ್ಟು ಜನ 2 ತಿಂಗಳು ನಮಗೆ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಹಾಸನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಸಾದ್ ಅವರೇ. ನಮಸ್ತೆ. ಹೇಳಿ, ನಿಮ್ಮ ಮನೇಲಿ ಯಾರಿಗೆ ಬಂದಿಲ್ಲ? ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ಬಂದಿಲ್ಲ ಮೇಡಮ್. ಎಷ್ಟು ತಿಂಗಳಿಂದ?
3 month ಇಂದನೂ ಬಂದಿಲ್ಲ. ನವೆಂಬರ್ದು ಬಂತಾ? ಹಾ, ನವೆಂಬರ್ದು ಬಂದಿದೆ. ಯಾವಾಗ ಬಂತು ನವೆಂಬರ್ದು? ನವೆಂಬರ್ದು ಜನವರಿ ಎಂಡಿಂಗ್ ಅಲ್ಲಿ ಬಂದಿದೆ. ಓಕೆ ಓಕೆ, ಈಗ ಡಿಸೆಂಬರ್, ಜನವರಿ, ಫೆಬ್ರವರಿ ಬಂದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಶಿಲ್ಪಾ. ಶಿಲ್ಪಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಶಿಲ್ಪಾ ಅವರೇ, ನಿಮಗೆ ಎಷ್ಟು ದಿನದಿಂದ ಬಂದಿಲ್ಲ ದುಡ್ಡು? ನಮ್ದು ಡಿಸೆಂಬರ್, ಜನವರಿ, ಫೆಬ್ರವರಿಲಿಂದ ಬಂದಿಲ್ಲ ಮೇಡಮ್. ನವೆಂಬರ್ದು ಬಂದಿದೆ, ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳದ್ದು ಬರಬೇಕು. 3 ತಿಂಗಳು ಬಂದಿಲ್ಲ ಮೇಡಮ್. ಎಲ್ಲಿಂದ ನೀವು ಕರೆ ಮಾಡ್ತಾ ಇರೋದು? ನಾವು ರಾಯಚೂರು ಜಿಲ್ಲೆ ಶಕ್ತಿನಗರ್ಲಿಂದ. ಓಕೆ, ನಿಮ್ಮ ಸುತ್ತಮುತ್ತ ಇರೋರು ಯಾರಿಗೂ ಡಿಸೆಂಬರ್ದು ಬಂದಿಲ್ವಾ? ಬಂದಿಲ್ರಿ ಮೇಡಮ್, 3 ತಿಂಗಳಿಂದ ಬಂದಿಲ್ರಿ. ಓಕೆ, ಯಾರಿಗೂ ಬಂದಿಲ್ಲ. ನೋಡೋಣ ಡಿಸೆಂಬರ್ದು ಇನ್ನೊಂದು 2 ದಿನದಲ್ಲಿ ಬರುತ್ತಾ ಅಂತ ಹೇಳಿ ಸೋಮವಾರ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿ. ಮೋಸ್ಟ್ಲಿ ಬರಬಹುದು ಅನ್ಸುತ್ತೆ, ಯಾಕಂದರೆ ಸಚಿವರೇ ಹೇಳಿದ್ದಾರೆ. ಸೊ ನೋಡೋಣ, ನಾವು ಕೂಡ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ಮಾಡ್ತೀವಿ. ಅದೇ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋದು. 3 ತಿಂಗಳು 4 ತಿಂಗಳು ಪೆಂಡಿಂಗ್ ಉಳಿಸ್ಕೊಂಡ್ರೆ ಬಹಳಷ್ಟು ಕಷ್ಟ ಆಗುತ್ತೆ. 1 ತಿಂಗಳು ಅಂದರೆ ಓಕೆ, ಏನಾದರೂ ಒಂದಷ್ಟು ಹಣಕಾಸಿನ ಸಮಸ್ಯೆ ಆಗಿರುತ್ತೆ ಅಂತ ಅನ್ಕೋಬಹುದು. ಆದರೆ ಪ್ರತಿ ತಿಂಗಳು ಹಿಂಗೆ ಆಗ್ತಾ ಇದೆ ಅಂತ ಹೇಳಿದಾಗ ಪಾಪ ಹೆಣ್ಮಕ್ಳು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ. ಒಂದು 2,000 ರೂಪಾಯಿ ಬರುತ್ತೆ, ಯಾವುದಕ್ಕೂ ಒಂದಕ್ಕೆ ಆಗುತ್ತೆ, ಒಂದು 2,000 ರೂಪಾಯಿ ಚೀಟಿ ಹಾಕೋದಕ್ಕೆ ಅಂತಲೇ ಅಂದ್ಕೊಂಡಿರ್ತಾರೆ. ಒಂದು ದೊಡ್ಡ ಅಮೌಂಟ್ ಆಗಲಿ, ಒಂದು 40-50 ಸಾವಿರ ರೂಪಾಯಿ ಆದರೆ ಮಕ್ಕಳು ಓದಿಗೋ ಅಥವಾ ಮತ್ತೊಂದು ಏನಕ್ಕೋ ಒಂದು ಕಷ್ಟಕ್ಕಾಗುತ್ತೆ ಅಂತ ಹೇಳಿ. ಬಟ್ ಚೀಟಿ ಹಾಕಿದ್ಮೇಲೆ ಪ್ರತಿ ತಿಂಗಳು 2,000 ರೂಪಾಯಿ ಡೇಟಿಗೆ ಕಟ್ಟಲೇಬೇಕು. 1 ತಿಂಗಳು ಮಿಸ್ ಆಯಿತು ಅಂದರೂ ಓಕೆ, ಪರವಾಗಿಲ್ಲ. ಬಟ್ ಪ್ರತಿ ತಿಂಗಳು ಹೀಗೆ ಆಗ್ತಾ ಇದೆ. 1 ತಿಂಗಳು, 2 ತಿಂಗಳು, 3 ತಿಂಗಳು ಹೋಗಿ ಕೆಲವೊಂದಿಷ್ಟು ಕಡೆ ನವೆಂಬರ್ದು ಕೂಡ ದುಡ್ಡು ಬಂದಿಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ನವೆಂಬರ್ದು ಬಂದಿದೆ, ಡಿಸೆಂಬರ್ದಾಗಿಲ್ಲ. ಡಿಸೆಂಬರ್, ಜನವರಿ, ಫೆಬ್ರವರಿ ಅಂತೂ ಆಲ್ಮೋಸ್ಟ್ ಒಂದು 90 ಭಾಗ ಆಗಿಲ್ಲ. ಎಲ್ಲೋ ಕೆಲವೊಂದು ಕಡೆ ಡಿಸೆಂಬರ್ದು ಒಂದು 10% ಹಾಕಿರ್ಬೋದು, ಬಿಟ್ಟರೆ ರಾಜ್ಯದಲ್ಲಿ ಒಂದು 90 ಭಾಗ 3 ತಿಂಗಳಿಂದ ಆಗೇ ಇಲ್ಲ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ, ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತಂದಿರುವುದು. ಚುನಾವಣೆ ದಿನಾಂಕ ಘೋಷಣೆಯಾದಂತಹ ಸಂದರ್ಭದಲ್ಲಿ, ಗೆದ್ದಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ. ಖಂಡಿತವಾಗ್ಲೂ ಕೂಡ ಅದು ಸ್ವಾಗತಾರ್ಹ, ಕೊಡಲಿ. ಎಷ್ಟೋ ಹೆಣ್ಮಕ್ಳು ಬಹಳಷ್ಟು ಉಪಯೋಗ ಆಗಿದೆ. 2,000 ರೂಪಾಯಿಲಿ ಇಡೀ ಸಂಸಾರವನ್ನು ನಿಭಾಯಿಸ್ತಾ ಇರುವಂಥವರು ಕೂಡ ಲಕ್ಷಾಂತರ ಜನ ಇದ್ದಾರೆ ರಾಜ್ಯದಲ್ಲಿ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ನೀವು ಕೊಟ್ಕೊಂಡ್ಬಂದು ಹೋಗ್ತಾ 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 2 ತಿಂಗಳು 3 ತಿಂಗಳು ಪೆಂಡಿಂಗ್ ಉಳ್ಕೊಂಡ್ರೆ ಏನು ಮಾಡಬೇಕು? ಒಂದಷ್ಟು ಕಮಿಟ್ಮೆಂಟ್ಗಳಿರುತ್ತೆ, ಅದಕ್ಕೆ ಯಾವ ರೀತಿ ಸರಿದೂಗಿಸ್ಬೇಕು? ಈ ಕಾರ್ಯಕ್ರಮ ನೋಡ್ತಾನಾದ್ರೂ ಅಟ್ಲೀಸ್ಟು ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಗಮನ ಹರಿಸಿ. ನೋಡಿ ಎಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ನಮಗೆ 3 ತಿಂಗಳದ್ದು ಬಂದಿಲ್ಲ, 4 ತಿಂಗಳದ್ದು ಬಂದಿಲ್ಲ ಅಂತಾರೆ. ಒಂದಷ್ಟು ಜನ ನಮ್ಮ ಅಕ್ಕಪಕ್ಕದವ್ರಿಗೆ 4 ತಿಂಗಳದ್ದು ಬಂದಿಲ್ಲ ಅಂತಾರೆ. ಒಂದಷ್ಟು ಜನ ಯಾಕೋ ಒಂದು 6 ತಿಂಗಳಿಂದ ಬರ್ತಾನೆ ಇಲ್ಲ, ಅದೇನು ಅಂತಲೂ ಕೂಡ ಗೊತ್ತಾಗ್ತಿಲ್ಲ ಅಂತಾರೆ. ಹಾಗಾಗಿ ಪಾಪ ಕನ್ಫ್ಯೂಸ್ ಆಗೋಗುತ್ತೆ ಅವ್ರಿಗೂ. ಒಂದು ಕಡೆ ಎಲ್ಲಾದರೂ ವಿಚಾರಿಸೋಕೆ ಹೋದ್ರೂ ಕೂಡ ಅಲ್ಲಿ ಸಮರ್ಪಕವಾದಂಥ ಮಾಹಿತಿ ಕೊಡಲ್ಲ. ಬರುತ್ತೆ ಹೋಗ್ರಿ, ಅವ್ರು ಹಾಕ್ದಾಗ ಬರುತ್ತೆ ಹೋಗ್ರಿ ಅನ್ನುವಂಥ ಉಡಾಫೆ ಉತ್ತರ ಕೊಡೋರು ಕೂಡ ಇದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ನೋಡ್ತಾನಾದರೂ ತಿಂಗಳ ಕರೆಕ್ಟಾಗಿ ದುಡ್ಡು ಹಾಕಿದ್ರೆ ಈ ರೀತಿ ಸಮಸ್ಯೆಗಳು ಆಗಲ್ಲ. ಸರಸ್ವತಿ ಕರೆ ಮಾಡಿದ್ದಾರೆ. ನಮಸ್ತೆ ಸರಸ್ವತಿ ಅವರೇ. ಮೇಡಮ್ ನಮಸ್ತೆ ರೀ. ಹೇಳಿ ಸರಸ್ವತಿ ಅವರೇ, ನಿಮಗೆ ಎಷ್ಟು ತಿಂಗಳಿಂದ ಬಂದಿಲ್ಲ ದುಡ್ಡು? 3 ತಿಂಗಳಿಂದ ಬಂದಿಲ್ಲ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇರೋದು ನೀವು? ಹೊಸಪೇಟೆ ಮೇಡಮ್. ಹೊಸಪೇಟೆ? ವಿಜಯನಗರ ಜಿಲ್ಲೆ. ಹೊಸಪೇಟೆ. ಓಕೆ, 3 ತಿಂಗಳು ನಿಮ್ಮ ಅಕ್ಕಪಕ್ಕ ಇರೋರು ಯಾರಿಗೂ ಬಂದಿಲ್ವಾ 3 ತಿಂಗಳಿಂದ? ಬಂದೈತ್ ಮೇಡಮ್. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಬರ್ಬೇಕು ಮೇಡಮ್. ಕೆಲವೊಂದಿಷ್ಟು ಜನಕ್ಕೆ ಡಿಸೆಂಬರ್ದು ಬಂದಿದೆ, ಆದ್ರೆ ನಿಮಗೆ ಡಿಸೆಂಬರ್ದು ಬಂದಿಲ್ಲ. ಇಲ್ಲ ಮೇಡಮ್, ಬಂದಿಲ್ಲ ಮೇಡಮ್. ಅದೇ ನಿಮಗೆ ಬಂದಿಲ್ಲ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಹಿಂಗ್ 3 ತಿಂಗಳದೆಲ್ಲ ಪೆಂಡಿಂಗ್ ಉಳಿಸ್ಕೊಂಡ್ರೆ ಏನ್ ಕತೆ ಅಂತ ಹೇಳಿ ಸರಸ್ವತಿ ಅವರೇ. ಏನು ಹೇಳಲ್ಲ ಮೇಡಮ್, ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ರಾಕತನ. ಓಕೆ, ನೀವು ಅಡ್ಜಸ್ಟ್ ಮಾಡ್ಕೋತೀರಾ, ಪರವಾಗಿಲ್ಲ. ಬಟ್ ನಿಮ್ಮಂಗೆ ತುಂಬಾ ಜನ ಇರಲ್ವಲ್ಲ ಪಾಪ, ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರಲ್ಲ, ಅವ್ರ ಪಾಡ ಏನಾರ ಬೇಡ ಹೇಳಿ. ಒಬ್ರ 1 by 1 ಹಂಗೆ ಮೇಡಮ್, ಸ್ವಲ್ಪ ಲೇಟ್ ಆಗೈತೆ ಅಷ್ಟೇ ರೀ. ಆಯ್ತು ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಹನುಮಕ್ಕ ಅವರೇ. ನಮಸ್ತೆ. ಮೇಡಮ್ ನೋಡಿ, ನಮ್ದು ಒಂದೇ ಒಂದು ತಿಂಗಳು ಬಂತು, ಅವಾಗ್ಲಿಂದ ಬಂತಿಲ್ಲ. ಮತ್ತೆ ಇದು 1,000 ರೂಪಾಯಿ ಬರ್ತಿತ್ತಲ್ಲ, ಅದು ವಿಧವಾ ವೇತನ ಅದು ಬರ್ತಿಲ್ಲ. ಎಲ್ಲೋದ್ರು ನಮ್ಗೇನು ನ್ಯಾಯನೂ ಸಿಗ್ತಾ ಇಲ್ಲ. ಏನೋ ಸಮಸ್ಯೆ ಆಗಿದೆ ಹನುಮಕ್ಕ ಅವರೇ. ನೋಡಿ, ಗೃಹಲಕ್ಷ್ಮಿ ಹೌದು 3-4 ತಿಂಗಳ ಪೆಂಡಿಂಗ್ ಇದೆ. ಕೆಲವೊಬ್ರಿಗೆ 4 ತಿಂಗಳು ಬಂದಿಲ್ಲ, ಕೆಲವೊಬ್ರಿಗೆ 3 ತಿಂಗಳು. ಅಲ್ಲ ಅರ್ಥ ಆಯ್ತು. ಅಂದ್ರೆ ಏನೋ ಸಮಸ್ಯೆ ಆಗಿದೆ. ನಿಮ್ಮ ಹತ್ರದ ಆಫೀಸ್ಗೆ ಹೋಗಿ ವಿಚಾರಿಸಿ ಒಂದ್ಸಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಒಂದ್ಸಲ ನೋಡಿ. ಯಾಕಂದ್ರೆ ವಿಧವಾ ವೇತನನೂ ಕೂಡ ಬರ್ತಿಲ್ಲ ಅಂತಿರಲ್ಲ,
ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಸೊ ಹಂಗಾಗಿ ಒಂದ್ಸಲ ಚೆಕ್ ಮಾಡಿಸಿ ನೋಡೋಣ, ಬರಬಹುದು. ಅಲ್ಲ ನಮ್ದೇನು ಪ್ರಾಬ್ಲಮ್ ಅಂತ ಇಷ್ಟು ದಿವಸ ಬರ್ತಿದ್ದೀವಿ, ಈ ಗೃಹಲಕ್ಷ್ಮಿ ಬಂದಾಗ್ಲಿಂದನೇ ಹಿಂಗಾಯ್ತಲ್ವಾ, ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ, ಚೆಕ್ ಮಾಡಿಸಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ.